ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನೀರಿನ ಅವಶ್ಯಕತೆಗಳ ಬಗ್ಗೆ ನೋಡೋಣ. ಪ್ರತಿಯೊಂದು ಜೀವಿಗೂ ನೀರಿನ ಅಗತ್ಯವಿದೆ. ನಮ್ಮ ಜೀವಕೋಶಗಳಿಗೆ ಪೋಷಣೆಯನ್ನು ಒದಗಿಸುವಲ್ಲಿ ಮತ್ತು ದೇಹದ ಉಷ್ಣತೆಯನ್ನು ನಿಯಂತ್ರಿಸುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ನೀರು ಆಹಾರ ಒಡೆಯೋದಕ್ಕೆ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳೋದು ಸಹಾಯ ಮಾಡುತ್ತೆ. ಇದು ಅಲ್ಲದೆ ಇದು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಸಹ ದೂರವಿಡುತ್ತದೆ. ಸಾಕಷ್ಟು ನೀರನ್ನು ಕುಡಿಯೋದ್ರಿಂದ ತ್ವಚೆಯ ತೇವಾಂಶ ಮತ್ತು ಯೌವನವನ್ನು ಕಾಪಾಡುತ್ತೆ. ಇದು ಸುಕ್ಕುಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಚರ್ಮವನ್ನು ಸುಧಾರಿಸುತ್ತೆ. ದೇಹದಿಂದ ತ್ಯಾಜ್ಯ ವಸ್ತುಗಳನ್ನು ತೆಗೆದುಹಾಕೋಕ್ಕೆ ನೀರು ಮೂತ್ರಪಿಂಡಗಳಿಗೆ ಸಹಾಯ ಮಾಡುತ್ತೆ. ಇದು ಮೂತ್ರಪಿಂಡದಂತಹ ಕಲ್ಲುಗಳಂತಹ ಸಮಸ್ಯೆಗಳನ್ನು ಅಪಾಯವನ್ನು ಕಡಿಮೆ ಮಾಡುತ್ತೆ. ಇನ್ನು ನಿರ್ಜಲೀಕರಣವನ್ನು ತಡೆಯೋದು ಎಷ್ಟು ಮುಖ್ಯ ಅಂತ ನೋಡೋದಾದರೆ, ನಿರ್ಜಲೀಕರಣವು ಮೆದುಳಿನ ಕಾರ್ಯವನ್ನು ಕಡಿಮೆ ಮಾಡುತ್ತೆ ಮತ್ತು ತಲೆನೋವನ್ನು ಉಂಟು ಮಾಡುತ್ತೆ. ಸಾಕಷ್ಟು ನೀರು ಕುಡಿಯೋದ್ರಿಂದ ಮನಸ್ಸು ಚುರುಕಾಗಿರಿಸೋದಕ್ಕೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ನಾವು ಆರೋಗ್ಯವಾಗಿರೋದಕ್ಕೆ ಮತ್ತು ದೇಹದ ಉತ್ತಮ ಕಾರ್ಯನಿರ್ವಹಣೆಗೆ ಪ್ರತಿದಿನ ಎಷ್ಟು ನೀರು ಕುಡಿಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ನೀರು ಕುಡಿಬೇಕು? ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ ಎಷ್ಟು ನೀರು ಕುಡಿಬೇಕು ಅನ್ನೋದು ಅವರ ತೂಕ, ವಯಸ್ಸು, ಲಿಂಗ, ಹಾಗೆ ನೀವು ಎಷ್ಟು ಸಕ್ರಿಯ ಆಗಿದ್ದೀರಾ, ಅಲ್ಲಿನ ಹವಾಮಾನ ಮತ್ತು ನಿಮ್ಮ ಆರೋಗ್ಯದಂಥ ಅನೇಕ ವಿಷಯನ ಅವಲಂಬಿಸಿರುತ್ತೆ. ಎಲ್ಲರಿಗೂ ಒಂದೇ ಪ್ರಮಾಣದ ನೀರು ಕುಡಿಬೇಕು ಅಂತ ಸೂಚಿಸಲಾಗದಿದ್ದರೂ ದೇಹಕ್ಕೆ ಅಗತ್ಯವಿರುವ ದ್ರವದ ಪ್ರಮಾಣವನ್ನು ಅಂದಾಜು ಮಾಡುವ ಮೂಲಕ ದೈನಂದಿನ ನೀರಿನ ಪ್ರಮಾಣವನ್ನು ನಿರ್ಧರಿಸಬಹುದು. ನಿಮ್ಮ ತೂಕಕ್ಕೆ ಅನುಗುಣವಾಗಿ ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅಂತ ನೋಡೋದಾದರೆ, ಆರೋಗ್ಯವಂತ ವ್ಯಕ್ತಿಗೆ ದಿನಕ್ಕೆ 1 kg ದೇಹದ ತೂಕಕ್ಕೆ ಸುಮಾರು 35 ಮಿಲಿ ನೀರು ಬೇಕಾಗುತ್ತೆ. ಸರಳವಾಗಿ ಹೇಳೋದಾದರೆ, ನಿಮ್ಮ ತೂಕದ ಪ್ರಮಾಣಕ್ಕನುಗುಣವಾಗಿ ನೀವು ಹೆಚ್ಚು ನೀರನ್ನು ಕುಡಿಯಲೇಬೇಕು. 50 kg ತೂಕದ ವ್ಯಕ್ತಿ ದಿನಕ್ಕೆ ಸುಮಾರು 1.7 ಲೀಟರ್ ನೀರು ಕುಡಿಬೇಕು. 60 kg ತೂಕದ ವ್ಯಕ್ತಿ ದಿನಕ್ಕೆ ಸುಮಾರು 2.1 ಲೀಟರ್ ನೀರಿನ ಅಗತ್ಯವಿದೆ. 70 kg ತೂಕದ ವ್ಯಕ್ತಿಯು ದಿನಕ್ಕೆ ಸುಮಾರು 2.4 ಲೀಟರ್ ನೀರು ಸೇವಿಸಬೇಕು. ಇನ್ನು 80 kg ತೂಕದ ವ್ಯಕ್ತಿಯು ದಿನಕ್ಕೆ ಸುಮಾರು 2.8 ಲೀಟರ್ ನೀರನ್ನು ಕುಡಿಬೇಕು. ಹೆಚ್ಚು ದೈಹಿಕ ಚಟುವಟಿಕೆಗೆ ಹೆಚ್ಚು ನೀರನ್ನು ಕುಡಿಯೋ ಅಗತ್ಯವಿದೆ. ವ್ಯಾಯಾಮದಂತಹ ಭಾರೀ ದೈಹಿಕ ಚಟುವಟಿಕೆಯನ್ನು ಮಾಡುವ ಜನರು ಅಥವಾ ಬಿಸಿ ಪ್ರದೇಶಗಳಲ್ಲಿ ವಾಸಿಸುವ ಜನರು ಬೆವರಿನ ಮೂಲಕ ಕಳೆದು ಹೋದ ದ್ರವವನ್ನು ಸರಿದೂಗಿಸೋದಕ್ಕೆ ಹೆಚ್ಚು ನೀರನ್ನು ಕುಡಿಯೋ ಅಗತ್ಯವಿದೆ. ಅಂತಹ ಸಂದರ್ಭದಲ್ಲಿ ದೇಹದ ತೇವಾಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕ ನೀರನ್ನು ಕುಡಿಯೋ ಅವಶ್ಯಕತೆ ಇದೆ. ಬಾಯಾರಿಕೆ ಆದಾಗ ನೀರು ಕುಡಿಯಿರಿ. ನಿಮ್ಮ ದೇಹದ ಬಾಯಾರಿಕೆಯ ಬಗ್ಗೆ ಗಮನವಿರಲಿ ಮತ್ತು ನಿಮಗೆ ಬಾಯಾರಿಕೆ ಆದಾಗ ನೀರನ್ನು ಕುಡಿಯಿರಿ. ಹೆಚ್ಚುವರಿಯಾಗಿ ಮೂತ್ರದ ಬಣ್ಣ ಹಳದಿ ಅಥವಾ ತೆಳು ಹಳದಿಯಾಗಿರುವುದು ಸಾಮಾನ್ಯವಾಗಿ ನೀವು ಕುಡಿಯೋ ನೀರು ಸಾಕಾಗ್ತಿಲ್ಲ ಅನ್ನೋದರ ಸಂಕೇತವಾಗಿದೆ. ಇನ್ನು ನೀವು ಕೇವಲ ನೀರು ಕುಡಿಯೋದ್ರಿಂದ ಪ್ರಯೋಜನವಾಗೋದಿಲ್ಲ. ನೀರನ್ನು ಹೊರತುಪಡಿಸಿ ದ್ರವ ಪದಾರ್ಥಗಳನ್ನು ಸೇವಿಸೋ ಅಗತ್ಯವಿದೆ. ಕೇವಲ ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿ ದ್ರವವನ್ನು ತುಂಬೋದಿಲ್ಲ ಅನ್ನೋದು ನೆನಪಿಡಿ. ಹರ್ಬಲ್ ಟೀ, ಹಾಲು, ಹಣ್ಣಿನ ಜ್ಯೂಸ್ ಮತ್ತು ಆಹಾರದಲ್ಲಿ ನೀರು ಕೂಡ ದೇಹವನ್ನು ಹೈಡ್ರೇಟ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ. ಬೆವರುವಿಕೆ, ಮಲಬದ್ಧತೆ, ಬಾಯಿ ಒಣಗೋದು ಮತ್ತು ಮೂತ್ರ ಗಾಢ ಹಳದಿಯಾಗಿದ್ದರೆ ಹೆಚ್ಚು ನೀರು ಕುಡೀರಿ. ಊಟಕ್ಕಿಂತ 30 ನಿಮಿಷ ಮೊದಲು ನೀರು ಕುಡೀರಿ ಅಥವಾ ಊಟ ಆದ ನಂತರ 30 ನಿಮಿಷದ ನಂತರ ನೀರು ಕುಡೀರಿ. ವಾತದಿಂದ ಬಳಲ್ತಿರೋ ವ್ಯಕ್ತಿ ಊಟದ 30 ನಿಮಿಷಗಳ ನಂತರ ಮತ್ತು ಕಫದಿಂದ ಬಳಲ್ತಿರೋರು ಅಧಿಕ ತೂಕದ ವ್ಯಕ್ತಿಗೆ ಊಟಕ್ಕೆ 30 ನಿಮಿಷಗಳ ಮೊದಲು ನೀರು ಕುಡಿದ್ರೆ ಉತ್ತಮ. ನೀರು ಕುಡಿಯುವಾಗ ಯಾವಾಗಲೂ ಕೂತ್ಕೊಂಡು ನೀರು ಕುಡಿಬೇಕು. ಯಾಕಂದರೆ ಅದು ನಿಮ್ಮ ದೇಹದಿಂದ ಉತ್ತಮವಾಗಿ ನೀರನ್ನು ಹೀರಲ್ಪಡುತ್ತೆ. ಗುಟುಕಾಗಿ ನೀರು ಕುಡಿದ್ರೆ ಉತ್ತಮ. ಬೆಚ್ಚಗಿನ ಅಥವಾ ಕೋಣೆಯ ಉಷ್ಣಾಂಶದಲ್ಲಿ ನೀರನ್ನು ಕುಡೀರಿ. ತಣ್ಣನೆ ನೀರನ್ನು ಫ್ರಿಜ್ನಿಂದ ನೇರವಾಗಿ ಕುಡಿಬೇಡಿ. ಏಕೆಂದರೆ ತಣ್ಣೀರು ನಿಮ್ಮ ಜೀರ್ಣಕ್ರಿಯೆಯನ್ನು ಕಡಿಮೆ ಮಾಡುತ್ತೆ. ನೀರನ್ನು ಸಂಗ್ರಹಿಸೋದಕ್ಕೆ ಮಣ್ಣಿನ ಅಥವಾ ತಾಮ್ರದ ಪಾತ್ರೆಗಳನ್ನು ಬಳಸಿ.
ನೀರನ್ನು ಸಾಕಷ್ಟು ಕುಡಿಯಲು 10 ಅದ್ಭುತ ಕಾರಣಗಳು. ಮಾನವ ದೇಹದ ಪ್ರತಿಯೊಂದು ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸಲು ನೀರು ಬೇಕಾಗುತ್ತೆ. ಆದ್ದರಿಂದ ನಿಯಮಿತವಾಗಿ ನೀರು ಕುಡಿಯುವುದು ತುಂಬ ಪ್ರಯೋಜನಕಾರಿ ಅಂತ ಹೇಳಲಾಗುತ್ತೆ. ಸರಿಸುಮಾರು ವಯಸ್ಕ ದೇಹ 2/3 ನೀರಿನಿಂದ ಮಾಡಲ್ಪಟ್ಟಿದೆ. ಅಲ್ಲೂ ಮೆದುಳು 80%, ರಕ್ತ 83%, ಶ್ವಾಸಕೋಶ 90%, ಚರ್ಮ 64%, ಮೂಳೆಗಳು 30% ಮತ್ತು ಸ್ನಾಯುಗಳು 75% ನೀರನ್ನು ಹೊಂದಿರುತ್ತೆ. ಆದ್ದರಿಂದ ದಿನಕ್ಕೆ 8 ಗ್ಲಾಸ್ ನೀರು ಅಥವಾ ಅರ್ಧ ಗ್ಯಾಲನ್ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ದ್ರವದ ಅಗತ್ಯವನ್ನು ನಿಸ್ಸಂದೇಹವಾಗಿ ಪೂರೈಸುತ್ತೆ ಅಂತ ಹೇಳ್ಬೋದು. ದೇಹಕ್ಕೆ ನೀರು ಕುಡಿಯುವುದರಿಂದಾಗೋ ಪ್ರಯೋಜನಗಳು. ಕುಡಿಯುವ ನೀರಿನ ನಿಜವಾದ ಪ್ರಯೋಜನಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ನೀವು ಏಕೆ ಹೈಡ್ರೇಟ್ ಆಗಿರಬೇಕೆಂದು ವಿವರಿಸುವ 10 ಅದ್ಭುತ ಕಾರಣಗಳು ಇಲ್ಲಿವೆ. ಕುಡಿಯುವ ನೀರಿನ ಪ್ರಯೋಜನಗಳು. ನಿಮ್ಮ ದೇಹವು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅನುಮತಿಸಿ ನೀವು ನೀರು ಕುಡಿಯಬೇಕು ಎಂಬುದಕ್ಕೆ ಮೊದಲ ಕಾರಣವೇನೆಂದರೆ ನೀರಿಲ್ಲದೆ ಬದುಕೋದಕ್ಕೆ ಸಾಧ್ಯವಿಲ್ಲ ಮತ್ತು ನಿಮ್ಮ ದೇಹವು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನೀವು ದಿನಕ್ಕೆ ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯಬೇಕು. ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಿ. ನಿಯಮಿತವಾಗಿ ನೀರು ಸೇವಿಸುವುದರಿಂದ ಚಯಾಪಚಯ ಕ್ರಿಯೆ ಹೆಚ್ಚಾಗುತ್ತೆ ಮತ್ತು ಅದೇ ಸಮಯದಲ್ಲಿ ಜೀರ್ಣಾಂಗ ವ್ಯವಸ್ಥೆಯು ಸಹ ಸುಧಾರಿಸುತ್ತೆ. ಚರ್ಮದ ಅಸ್ವಸ್ಥತೆಯ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಒಣಚರ್ಮ, ಸುಕ್ಕುಗಳು, ಎಸ್ಜಿಮಾ ಮತ್ತು ಇತರ ಹಲವು ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ನೀರು ಸುಲಭವಾಗಿ ಸಹಾಯ ಮಾಡುತ್ತೆ. ತೇವಾಂಶದಿಂದಿರಲು ನಿಮಗೆ ಸಹಾಯ ಮಾಡುತ್ತೆ. ಚರ್ಮವು ತೇವಾಂಶದಿಂದ ಇರೋದಕ್ಕೆ ನೀರು ಅತ್ಯಗತ್ಯ. ಆದ್ದರಿಂದ ನೀವು ಸಾಕಷ್ಟು ದ್ರವಗಳನ್ನು ಕುಡಿಬೇಕು. ಇದು ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದೇ ಸಮಯದಲ್ಲಿ ಚರ್ಮದ ಶುಷ್ಕತೆಯನ್ನು ಸಹ ತಡೆಯುತ್ತೆ. ದೇಹದಲ್ಲಿನ ವಿಷವನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ. ನೀರು ಆರೋಗ್ಯಕರ ಜೀವನಕ್ಕೆ ಕೊಡುಗೆ ನೀಡುವ ಮೂಲಕ ದೇಹದಿಂದ ವಿಷವನ್ನು ತೆಗೆದುಹಾಕುತ್ತೆ. ನಿಮ್ಮ ದೇಹದಲ್ಲಿ ದ್ರವದ ಕೊರತೆ ಇದ್ದರೆ ದೇಹಕ್ಕೆ ಆಮ್ಲಜನಕವನ್ನು ಪಂಪ್ ಮಾಡಲು ಹೃದಯವು ಸ್ವಲ್ಪ ಹೆಚ್ಚುವರಿ ಕೆಲಸ ಮಾಡಬೇಕಾಗುತ್ತೆ ಎಂದು ಅಧ್ಯಯನ ಮಾಡಲಾಗಿದೆ. ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ. ಸಾಕಷ್ಟು ಪ್ರಮಾಣದ ನೀರು ಕುಡಿಯೋದ್ರಿಂದ ಕೊಲೋನ್ ಕ್ಯಾನ್ಸರ್, ಮೂತ್ರಕೋಶದ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ಮತ್ತು ಅದು ರೂಪುಗೊಳ್ಳುವುದನ್ನು ತಡೆಯಬಹುದು ಅಂತ ಹಲವಾರು ಸಂಶೋಧನೆಗಳ ಮೂಲಕ ತಿಳಿಸಿವೆ. ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ನಿರ್ಜಲೀಕರಣವು ನಿಮ್ಮನ್ನು ದುರ್ಬಲ, ಆಯಾಸ ಮತ್ತು ತಲೆ ತಿರುಗುವಂತೆ ಮಾಡಬಹುದು. ಆದರೆ ನೀವು ನೀರು ಕುಡಿದ್ರೆ ಸ್ನಾಯು ಅಂಗಾಂಶವನ್ನು ನಿರ್ಮಿಸಬಹುದು ಮತ್ತು ಅದೇ ಸಮಯದಲ್ಲಿ ನಿಮ್ಮ ಅಥ್ಲೆಟಿಕ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ನೀರು ಕುಡಿಯೋದ್ರಿಂದ ಸ್ನಾಯು ಸೆಳೆತವನ್ನು ತಡೆಗಟ್ಟಕ್ಕೆ ಅದು ಸಹಾಯ ಮಾಡುತ್ತೆ ಮತ್ತು ನಿಮ್ಮ ದೇಹದಲ್ಲಿನ ಕೀಲುಗಳನ್ನು ನಯಗೊಳಿಸುತ್ತೆ. ತೂಕ ಇಳಿಸಿ. ಸಾಕಷ್ಟು ನೀರು ಕುಡಿಯೋದ್ರಿಂದ ದೇಹದ ತೂಕ ಇಳಿಸಿಕೊಳ್ಳೋದಕ್ಕೆ ಮತ್ತು ಸರಿಯಾದ ಮೈಕಟ್ಟನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಕೊಬ್ಬಿನ ಉಪ ಉತ್ಪನ್ನಗಳನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದೇ ಸಮಯದಲ್ಲಿ ನಿಮ್ಮನ್ನು ತಾಜಾ ಮತ್ತು ಆರೋಗ್ಯವಾಗಿಡುತ್ತೆ. ದೇಹದ ತ್ಯಾಜ್ಯವನ್ನು ಹೊರಹಾಕಿ. ಸಾಕಷ್ಟು ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಿಂದ ತ್ಯಾಜ್ಯ ಮತ್ತು ಬ್ಯಾಕ್ಟೀರಿಯಾಗಳಿಂದ ಹೊರಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸೋದಕ್ಕೂ ಸಹ ಸಹಾಯ ಮಾಡುತ್ತೆ. ಕೀಲು ನೋವು ಕಡಿಮೆ ಮಾಡಿ. ದೇಹದಲ್ಲಿ ನೀರಿನಂಶ ಕಡಿಮೆಯಾಗಿದ್ದರೆ ಕೀಲು ನೋವು ಶುರುವಾಗುತ್ತೆ. ಅತಿಯಾದ ಹೆಚ್ಚಿನ ನೀರು ಕುಡಿಯೋದ್ರಿಂದ ಕೀಲುಗಳಲ್ಲಿನ ನೋವು ಸುಲಭವಾಗಿ ಕಡಿಮೆಯಾಗುತ್ತೆ ಮತ್ತು ಇದು ಕಾರ್ಟಿಲೇಜನ್ನು ಮೃದುವಾಗಿರಿಸುವುದರಿಂದ ಸಹ ಸಾಧ್ಯವಾಗುತ್ತೆ. ಮೇಲೆ ತಿಳಿಸಿದ ಅಂಶಗಳ ಜೊತೆಗೆ ನೀರು ಕುಡಿಯೋದಕ್ಕೆ ಇನ್ನೂ ಹಲವು ಕಾರಣಗಳಿವೆ. ಸಾಕಷ್ಟು ನೀರು ಕುಡಿಯೋದ್ರಿಂದ ತಲೆನೋವು ಮತ್ತು ಬೆನ್ನುನೋವಿಂದ ಮುಕ್ತಿ ಪಡೆಯಬಹುದು. ನಿಯಮಿತವಾಗಿ ನೀರು ಸೇವಿಸೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿತೆಯಾಗುತ್ತೆ ಮತ್ತು ಆರೋಗ್ಯವಾಗಿರೋಕ್ಕೆ ಅನುವು ಮಾಡಿಕೊಡುತ್ತೆ. ನೀವು ಸಾಕಷ್ಟು ನೀರು ಕುಡಿದ್ರೆ ನಿಮ್ಮ ಏಕಾಗ್ರತೆ ಮತ್ತು ಅರಿವು ಸುಧಾರಿಸುತ್ತೆ. ನೀರು ಕುಡಿದ್ರೆ ಮನಸ್ಸಿನ ಸ್ಥಿತಿ ಮತ್ತು ಭಾವನೆಗಳಲ್ಲಿ ಸಮತೋಲನ ಅನುಭವಿಸಬಹುದು. ನೀರು ಕುಡಿಯೋದ್ರಿಂದ ಮೆದುಳಿನ ರಕ್ತದ ಹರಿವು ಮತ್ತು ಆಮ್ಲಜನಕ ಹೆಚ್ಚಾಗುತ್ತೆ ಮತ್ತು ಇದು ನೆನಪಿನ ಕಾರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ.
ಇವಿಷ್ಟು ಮಾನವ ದೇಹಕ್ಕೆ ನೀರಿನ ಅವಶ್ಯಕತೆಗಳ ಕುರಿತಾದಂಥ ಮಾಹಿತಿಯಾಗಿತ್ತು. ಇಂತಹ ಇನ್ನೂ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.